ವೆಲ್ಕಮ್ ಬ್ಯಾಕ್ ಐಶೋ ಯೂಟ್ಯೂಬ್ ಚಾನಲ್. ಸೊ ಇದು ಬೆಳಗ್ಗೆ 8:30ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 2 ದಿನ ಅಷ್ಟೇ ಸೀಮಾಂತ ಇರೋದು. ಸೊ ಅದಕ್ಕೆ ಇವತ್ತೇನು ನಾಳೆ ಏನು ಪ್ರಿಪ್ರೇಷನ್ ಮಾಡ್ಕೋತೀನಿ. ಸೊ ಇವತ್ತು ಏನೇನಾಗುತ್ತೆ, ಇವತ್ತು ಡೇ ಫುಲ್ ಏನೇನಾಗುತ್ತೆ ಅಂತ ತೋರಿಸೋಣ ಅಂತ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಯಾಕೆಂದರೆ ಸೊ ನನಗೆ ನೋಡಿದಾಗ ಆ ಮೆಮೊರೀಸ್ ಎಲ್ಲ ಇರಬೇಕು ಅನ್ನೋದು ಒಂದೇ ಒಂದು ಆಸೆ. ಸೊ ಬೆಳಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಬಿಡ್ತೀನಿ. ಇವಾಗಲೇ ಅಡುಗೆ ಮಾಡೋದು ಕೂಡ ಇಟ್ಕೊತೀನಿ, ಇಲ್ಲಾಂದರೆ ನಮ್ಮ ಮಮ್ಮಿ ಬರ್ತಾರೆ ಇವತ್ತು. ಸೊ ಅದು ಕೂಡ ನೋಡಬೇಕು. ನಮ್ಮ ಮಮ್ಮಿನೇ ಮಾಡ್ತಾರಲ್ಲ, ನಾನು ಮಾಡಿಟ್ಟಿರಲ್ಲ ಅಂತ ಕೇಳಿ ಫೋನ್ ಮಾಡಿ ಹೇಳ್ಕೊಬೇಕು. ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಇವತ್ತು ಮಧ್ಯಾಹ್ನ ಮೆಹಂದಿ ಇದೆ. ಅಂದರೆ ಮೆಹಂದಿಯವರು ಇವತ್ತೇ ಬರ್ತಾರೆ. ಸೊ ಇವತ್ತೇ ಹಾಕಿಸ್ಕೊಂಡ್ಬಿಟ್ರೆ ನಾಳೆನೂ ಸ್ವಲ್ಪ ಓಡಾಡೋದಿರುತ್ತೆ. ಅದಕ್ಕೇ ಇವತ್ತು ಮೆಹಂದಿ ನೇಲ್ ಆರ್ಟ್ ಅಂತ ಅಂದ್ಕೋತಾ ಇದ್ದೀನಿ. ಸ್ಟಿಲ್ ಗೊತ್ತಿಲ್ಲ ನನಗೆ ಯಾವ ಥರ ಆಗುತ್ತೆ ಅಂತ. ನೋಡೋಣ, ಎರಡರಲ್ಲೂ ಸ್ವಲ್ಪ ಮ್ಯಾನೇಜ್ ಮಾಡಿ ಹಾಕ್ಕೋಬೇಕು. ಸೊ ಒಂದಷ್ಟು ಸಾಮಾನುಗಳನ್ನ ತರಬೇಕು, ಹೋಗಿ ಆಚೆ ಅದನ್ನೆಲ್ಲ ತೊಗೊಂಬಂದು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ಸೊ ಏನೇನೆಲ್ಲ ಇವತ್ತು ಮಾಡ್ತೀನಿ, ಇವತ್ತು ಏನೇನು ಇರುತ್ತೆ. ಸೊ ನಾನು ನಮ್ಮ ಹಸ್ಬೆಂಡ್ ಪಾಪ ಊರಿಗೆ ಹೋಗಿದ್ದಾರೆ, ಏನೋ ಕೆಲಸ ಇರುತ್ತೆ ಅಂತ. ಅವ್ರು ಮುಗಿಸ್ಕೊಂಡು 12 ಗಂಟೆಗೆ ಬರ್ತಾರೆ. ನೋಡೋಣ ಏನೇನಾಗುತ್ತೆ ಅಂತ. ಲೆಟ್ಸ್ ಗೋ. ಪಟ ಅಂತ ಮನೆಗೆಲ್ಲ ಕೆಲಸ ಮುಗಿಸಿ ಚಕ್ಕಂತ ಸಿಗ್ತೀನಿ. ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಐ ಆಮ್ ಸೋ ಎಕ್ಸೈಟೆಡ್. ಎಷ್ಟು ಖುಷಿ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಗ್ರ್ಯಾಟಿಟ್ಯೂಡಿಂದ ಹೇಳ್ಕೊಬೋದು ನಾನು ಯಾವ ಥರ ಅಂತ. ಅದು ಫೀಲಿಂಗೇ ಬೇರೆ ಥರ ಇದೆ. ಸೊ ನೋಡೋಣ ಯಾವ ಥರ ಫಂಕ್ಷನ್ ಆಗುತ್ತೆ, ಯಾವ ಥರ ಇರುತ್ತೆ ಅಂತ. ಸೊ ನಿಮಗೂ ಗೊತ್ತಾಗುತ್ತೆ. ನಾನೇನು ಮುಚ್ಚಿಟ್ಕೊಳ್ಳೋದು ಎಂಥದ್ದು ಇಲ್ಲ, ಅಲ್ಲೇ ಟಕ ಅಂತ ಹಾಕ್ತಾಯಿರ್ತೀನಿ. ಸೊ ಬೇಗ ನೋಡೋಣ, ಟೈಮ್ ಇಲ್ಲ. ಅವ್ರು ಬಂದುಬಿಟ್ರೆ ನನಗೆ ಒಂದು 2 ಅವರ್ ಹೊರಟೋಗ್ಬಿಡುತ್ತೆ. ಸೊ ನೋಡೋಣ, ಬಾಯ್. ಹಾಯ್ ಗೈಸ್, ಇವಾಗ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟು ಬಂದಿದ್ದೀನಿ. ಸೊ ಸಂಜೆ ಅಮ್ಮವ್ರು ಬರ್ತಾರೆ. ಹಾಗೇನೇನೆ ಇವಾಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸ್ವಲ್ಪ ತಟ್ಟೆ ತುಂಬಕ್ಕೆ ಏನೇನು ಸಾಮಾನು ಬೇಕು ಅದನ್ನು ತರಕ್ಕೆ ಅಂತ ಹೋಗ್ತಾ ಇದೀವಿ. ಇವನು ಒಬ್ಬನೇ ಹೋಗೋದಲ್ಲದೆ ನನಗೂ ಕಾಟ ಕೊಡ್ಕಕ್ಕೆ ಹೋಗೋದು, ಬಾ 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 ಅಂತ. ಸೊ ಹಾಗೇನೆ ಒಂದಷ್ಟು ಏನೇನೋ ತಗೋಬೇಕು ಥಿಂಗ್ಸು. ಸೊ ಅದನ್ನೆಲ್ಲ ತೊಗೊಂಡು ಬರಬೇಕು. ಇವತ್ತು ಫ್ರೈಡೇ ವ್ಲಾಗ್ ಆಗಿರುತ್ತೆ ಇದು. ಸೊ ಇವತ್ತೇನು ಮಾಡ್ತೀನಿ, ನಾಳೆ ಏನು ಮಾಡ್ತೀವಿ ಅಂತ ಯಾವತ್ತವತ್ತು ಡೇದೇ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ನೋಡಿ, ನಿಮಗೂ ಏನಾರು ಹೆಲ್ಪ್ ಆದರೆ ಸೊ ಯೂಸ್ ಮಾಡ್ಕೊಳ್ಳಿ ಅಲ್ವಮ್ಮ. ಯೂಸ್ ಆಗುತ್ತೆ ಅನ್ಸುತ್ತೆ ಅಲ್ವಾ. ಸರ್ ಏನೇನು ತೊಗೋಬೇಕು ಅನ್ನೋದು ಗೊತ್ತಿರೋದಲ್ಲ. ಸ್ಟಿಲ್ ಇದ್ರಲ್ಲಿ ಎಲ್ಲ ತೋರಿಸ್ತೀನಿ ನಾನು. ಬನ್ನಿ ಹೋಗೋಣ. ಇವಾಗ ಕೆಲಸ ಬೇಜಾನಿದೆ ಗೈಸ್. ಇಷ್ಟೆಲ್ಲ ತಟ್ಟೆ ಸಾಮಾನು ತಗೋತವ್ರೆ. ಇನ್ನೊಂದೇನಾರ ತಗತ್ತೀಯ ನೋಡು. ಆ ಥರದ್ದು 2 ಗೋಪುರ ತಗತ್ತೀಯಮ್ಮ. ಚಕ್ಲಿ ನೋಡ್ಬೇಕಿನ್ನ ಲಿಸ್ಟಲ್ಲಿ ಏನೇನೈತೆ ಅಂತ. ಇಲ್ಲೆಲ್ಲ ಐತೆ. ಸೊ ನೋಡಿ ತಗೋಬೇಕು. ಬನ್ನಿ ತಾಳನ. ಫೈನಲಿ ಗೈಸ್ ನೈಲ್ ಆರ್ಟ್ ಮಾಡಿಸ್ತಾ ಇದ್ದೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಏನು ಅಂತ. ರೆಫರೆನ್ಸ್ ಪಿಕ್ ಇಲ್ಲ ಹಾಕಿರ್ತೀನಿ, ಅದೇ ಥರ ಬಂದರೆ ಖುಷಿ ಆಗುತ್ತೆ. ಸೊ ನೋಡೋಣ ಬನ್ನಿ ಲಾಸ್ಟ್ವರೆಗೂ ಯಾವ ಥರ ಮಾಡ್ತಾರೆ ಅಂತ. ಲಿಟ್ರಲ್ಲಿ ಮುಗೀತು ಕೆಲಸ. ಮೆಹಂದಿ ಆ್ಯಂಡ್ ನೈಲ್ ಆರ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರೋ ಥರ ಸಿಗಲಿಲ್ಲ. ಬಟ್ ನನಗೆ ಟೈಮ್ ಮಾಡ್ತೀರಲ್ವ, ಹೌದು ಚೆನ್ನಾಗಿದೆ ಮುಗೀತು. ಬಟ್ ನಮ್ಮ ಹಸ್ಬೆಂಡ್ ರಿಯಾಕ್ಷನ್ ತೋರಿಸ್ತೀನಿ ನೋಡಿ. ಅವಾಗಲೇ ಬೈತಾ ಇದ್ರು, ಎಷ್ಟು ಹೊತ್ತಾಯಿತು ಹೋಗಿ ಅಂತ. ಬಟ್ ನೋಡೋಣ ಬನ್ನಿ. ಏನಾದ್ರು ಹೊಟ್ಟೆ ಶೀತೈತೆ, ತಿನ್ಬೇಕು ಅನ್ನಿಸ್ತೈತೆ. ಹಸ್ಬೆಂಡ್ ರಿಯಾಕ್ಷನ್ ಹೇಗಿದೆ? ಬೈತ್ಯ ಅನ್ಕೊಂಡೆ. ಏನು ಮಾಡೋದು, ಬೈಗೆ ಹೋಗಲ್ಲ ಅಂತ ಬಿಡೋಕೆ ಹೋಗಲ್ಲ. ಯಾಕೆ? ಎಷ್ಟು ಕೊಟ್ಟಿರ್ಬೋದು ಇದಕ್ಕೆ? ಎಷ್ಟು ಕೊಟ್ಟಿದೆ? 300 ರೂಪಾಯಿ ಕೊಟ್ಟ. ನಿಮ್ಮ ತಾತ ನಾನು 300 ರೂಪಾಯಿಗೆ. ನಿಜವಾದ ರೇಟ್ ಕೇಳಿದ್ರೆ ಸ್ಟಿಲ್ ಭಯ ಪಡ್ತೀಯ. 1-1.5 ಇದಕ್ಕಿಂತ ಜಾಸ್ತಿನೂ ಆಗಿರ್ಬೋದು. ಇದಕ್ಕ 30 ರೂಪಾಯಿ ಇಟ್ಕೊಬಿಟ್ಟು 1,500 ಅಂತ. ಇಂಥ ಗಂಡನ ಕಟ್ಕೊಂಡು ಏನು ಮಾಡೋವಾಗ ಗೊತ್ತಿಲ್ಲ. ಸೊ ನಿಜವಾಗ್ಲೂ ಬೈತಾರೆ ಅಂದ್ಕೊಂಡಿದ್ದೆ. ಸ್ಟಿಲ್ ಬೈದಿಲ್ಲ. ಖುಷಿ ಆಯಿತು ನನಗೆ. ಏನೋ ಒಂಥರ ಎಲ್ಲದಕ್ಕೂ ಎಸ್ ಅಂತಾರಲ್ಲ, ಅದಕ್ಕೆ ಖುಷಿ ಆಯ್ತಾ ಇರೋದು ಅಲ್ವಾ. ಸೀರಿಯಸ್ ಆಗಿ ನೋಡ್ತಾವೆ. ಪ್ಯೂರ್ ಚರ್ಮ ಅಂತೆ ಮತ್ತು ಎಲ್ಲ ಚೆನ್ನಾಗ ತಗೋ. ನನ್ನ ಗಂಡ ಸ್ಲಿಪ್ಪರ್ ತಗೋತವನೆ 20 ಅಂಗಡಿ ಹುಡುಕ್ತಾ ಈ ಚಪ್ಪಲಿ ತಗೊಳಕ್ಕೆ. ನಾರ್ಮಲ್ ಆಗೇ ಇದೆಯಪ್ಪ. ಅಷ್ಟೇ ವೈಟ್ ಕೊಡಿ ಅಣ್ಣ. ಅದು
ವೈಟ್ ಬೇಡಮ್ಮ, ಯಾವಾಗಲೂ ಜಾತ್ರೆ ಆಗೋಯ್ತು. ಜಾತ್ರೆ ಎಲ್ಲ ಟ್ರೆಡಿಷನಲ್ಗೆ ಅದೇ ಚೆನ್ನಾಗಿರೋದು. ತಗೋ ನನಗೇನಿದ್ನಿ ಎಷ್ಟು ಏನಣ್ಣ ನಿಮ್ಮ ಅಂಗಡಿಲಿ ಕಮ್ಮಿನೇ ಇಲ್ವಣ? ಕಮ್ಮಿದಲ್ಲ, BKC ಬರಗಣ ಕಮ್ಮಿ ಆಗುತ್ತೆ. ಅದಕ್ಕೆ ಗ್ಲಾಸಲ್ಲಿ ಇಟ್ಬಿಟ್ಟಿದ್ದೀರಾ ರೇಂಜ್ ಅಂತ. ತಗೊಳ ಮಾತಾಗೆ ಅಣ್ಣ ಗಗನ ಹೇಳ್ತಾನಲ್ಲ, ರೈತ ತಗೊಂಡು ಒಂದು ಸ್ಲಿಪ್ಪರ್ ತಗಕ್ಕೆ 20 ಅಂಗಡಿ ಹುಡುಕ್ತಾ. ಅಯ್ಯೋ ಮಾಡ್ಕೋಣ. 500 ನನ್ನ ಗಂಡ ನಾನು ಸೀಮಾತ ಮಾಡ್ತಾವನು, ಇವನು ಸೀಮಾತ ಮಾಡ್ಕೊತಾವನು, ಒಂದು ಗೊತ್ತಿಲ್ಲ. ಚೆನ್ನಾಗದಕ್ಕಲ್ಲ ನಿಜ ನೋಡ್ರಿ. ನಿಜವಾಗ ಒಂದು ಏನೋ ತೋರಿಸ್ತೀನಿ ಆಯ್ತಾ, ಅದಕ್ಕೆ ನಿಜವಾದ ಆನ್ಸರ್ ಹೇಳ್ಬೇಕು. ಈ ನೋಟ್ ನೋಡಿ ಎಷ್ಟು ವರ್ಷ ಆಯ್ತು. ಹಳೇ ನೋಟು ನೋಡ್ತಾ ಇರ್ತೀವಲ್ಲ, ಇದೇನು ನೀನ್ ನೋಡ್ತಾ ಇರ್ತೀಯಾ? ನೀನ್ ನೋಡಿಲ್ವಾ? ನಾನ್ ನೋಡಿ ಒಂದು 2 ವರ್ಷ ಆಯ್ತಾರ ಇದರ. ಎಷ್ಟು ದೊಡ್ಡಕೈತೆ ನೋಡಿ ನೋಟಿದ. 200 ರೂಪಾಯಿ ಅಂತೆ ಬಾಟ. ನನ್ನ ಲೈಫಲ್ಲೂ ತಗೊಂಡಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ತಗೊಂಡಿರೋ ಸೀರಿಯಸ್ ಆಗಿ. ಒಳ್ಳೇದಾಗ್ಲಿ ನೋಡಿ, ಆಯ್ತು. ಹಣ್ಣು ತರಕ್ಕೆ ಹೋಗ್ಬೇಕು, ಅದಕ್ಕೂ ನಮ್ಮ ಹಸ್ಬೆಂಡ್ ಬಿಡ್ತಾಯಿಲ್ಲ, ಬಾಬಾ ಅಂತ ತಲೆ ತಿಂತವ್ರೆ. ಸೊ ಹೋಗಿ ತಗೊಂಡು ಬರೋಣ ಬನ್ನಿ. ನಮ್ಮ ಹಸ್ಬೆಂಡ್ ಹಣ್ಣು ತಗೋತವ್ರೆ. ಪ್ಯಾಕಿಂಗ್ ಆಯ್ ಮಾಡ ಪಾಪ ಬ್ಯುಸಿ ಆಗ್ಬಿಟ್ಟವ್ರೆ. ಒಂದು ಹಾರ ಹುಡ್ಕಕ್ಕೆ ಎಷ್ಟು ಅವರ್ ಮಾಡೋದೆ ಅಂದರೆ 2 ಅವರ್ ಟೈಮ್ ತಗೊಂಡವನೆ. ಇದು ಸಾಮಾನು ಕೂಡ ತಗೊಂಡಿಲ್ಲ ಇವನು. ಅಯ್ಯೋ ರಾಮ. ನಾನಲ್ಲ, ನಾನು ಎಲ್ಲಿ ಬೇಕಾದ್ರೆ ಅಲ್ಲಿ ತಗೋ ಅಂತ ಹೇಳ್ತಾನೆ. ನನಗೆ ಒಂದು ಸ್ವಲ್ಪ ಸ್ಪೆಸಿಫಿಕ್ಕಾಗಿ ಹಿಂಗೆ ಬೇಕು ಅಂತ ಹುಡುಕ್ತಾ ಇದ್ದೀನಿ. ಸೊ ಸಿಗ್ತಾ ಇಲ್ಲ, ಹುಡುಕ್ತಾ ಇದ್ದೀನಿ. ನಾವಿಬ್ಬರೇ ಓಡಾಡಬೇಕು, ಅದು ಬೇಜಾರಾಯ್ತಾರೆ. ಮನೇಲಿ ಪಾಪ ಅಮ್ಮ ಅವ್ರು ನೋಡ್ಕೊತವ್ರೆ, ಅದಕ್ಕೆ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ಈಗ ಏನಾದರೂ ಈಗ ಆರ್ಡ್ರ್ ಕೊಟ್ಟು ಹೋಗ್ಬೇಕು ಯಾವ ಥರ ಹಾರ ಬೇಕು ಅಂತ. ಸೊ ಬನ್ನಿ ತೋರಿಸ್ತೀನಿ.